ಚೆನ್ನಾಗಿದೆ ಸರ್. ಎಲ್ಲಿಂದ ತಗೊಂಡ್ಬಂದಿ ಸರ್? ಸರ್ ನಮ್ಮೂರಿಗೆ ಹೋಗಿದ್ರ? ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್ ನಮ್ಮೂರಲ್ಲಿ. ನಮ್ಮ ಚನ್ನಪಟ್ಟಣ ಫೇಮಸ್. ಒಬ್ಬ ಯಪ್ಪ ಇದ್ದ ಮಾಸ್ಟ್ರು ಹಿಂಗ್ ಹೊಡೆದು ಆಗ್ತಾ ಇದ್ದ ವಡೆ ಹಿಂಗ್ ಆಗ್ತಿದ್ದ ಎಣ್ಣೆಗೆ. ಅವನ ಹತ್ರ ಸ್ಪೆಷಲ್ ಆಗಿ ಸಿಗುತ್ತೆ ಅಂತ ಚಂದ್ರಾಯಪಟ್ಟಣಕ್ಕೆ ಹೋಗಿದ್ದೀನಿ ಆ ವಡೆಗೋಸ್ಕರ. ಫೇಮಸ್ ಆ ವಡೆ ತೋರ್ಸಕ. ಯಾವ್ದಪ್ಪ ಅದೇ ಇದಾ? ಮಾಸ್ಟ್ರಿಗೆ ಒಂದು ಕೈ ಇಲ್ಲ ಈ ವಡೆ ಇಲ್ಲ. ಏಲಕ್ಕಿಂತ ಹಾಲಲ್ಲಿ ಏಲಕ್ಕಿ ಹಾಕಿ ಟೀ ಮಾಡ್ಕೊಂಡು ಏಲಕ್ಕಿ ಕಾಯಿ ಅಂತ ಹೇಳಿ ಇಲ್ಲ, ಈ ಪ್ರೇಮಮ್ಮ ನೋಡಿದ್ರೆ ಎಮ್ಮೆದು ಅಂತಾರೆ, ನೋಡಿದ್ರೆ ಏಲಕ್ಕಿ ಅಂತೀಯ. ಏಲಕ್ಕಿ ತಾರೀಕು ಲೈವ್ ಬಿಟ್ಟಿಲ್ಲ. ನಮಸ್ಕಾರ ಶುಭಂ. ನಮ್ಮೂರಲ್ಲಿ ಬೆಣ್ಣೆ ಅಂದ್ರೆ ತುಂಬಾ ಚೆನ್ನಾಗಿರ್ತದೆ ಮೇಡಮ್. ಹಸಿನ ಬೆಣ್ಣೆ ಬೇಕು, ಎಮ್ಮೆ ಬೆಣ್ಣೆ ಬೇಕು, ತುಂಬಾ ಚೆನ್ನಾಗಿರ್ತದೆ. ನಿಮಗೂ ಬೇಕಾದ್ರೆ ತಂದು ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನೆಲ್. ಇದು ಗುರುವಾರದ ಬೆಳಗಿನ ಬ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗಿನ ಟಿಫನ್ಗೆ ನಾನು ಚಪಾತಿ ಮತ್ತು ಮೊಟ್ಟೆ ಪಲ್ಯನ ಮಾಡ್ಕೊಂಡಿದ್ದೆ. ಸೂಪರ್ ಟೇಸ್ಟಿ. ತರಕಾರಿ ಜೊತೆಗೆ ಸೇರಿಸಿ ಮೊಟ್ಟೆ ಪಲ್ಯನ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಕಲರ್ಫುಲ್ಲಾಗಿ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಅವಾಗವಾಗ ಮಾಡ್ತಾಯಿರ್ತೀನಿ. ನಾರ್ಮಲಾಗಿ ಮೊಟ್ಟೆ ಪಲ್ಯ ಮಾಡ್ತೀವಲ್ವಾ, ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗ ಚಪಾತಿ ಜೊತೆಗೆ ಸೈಡ್ ಡಿಶ್ ತರಕಾರಿ ಮೊಟ್ಟೆ ಪಲ್ಯ ಹೆಂಗೆ ಮಾಡಿದೆ ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಮಾರ್ನಿಂಗ್ ಬೆಳಗ್ಗೆ ಫಸ್ಟಿಗೆ ನಾನು ಹಾಲು ಕಾಯಿಸ್ಕೊಂಡಿದ್ದೀನಿ, ಜೊತೆಗೆ ಚಪಾತಿ ಕೂಡ ಒಂದು ಸೈಡಲ್ಲಿ ಮಾಡ್ಕೊತಾ ಇದ್ದೀನಿ. ನಾನು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕಾಫಿ ಟೀ ಏನು ಕುಡಿಯೋಲ್ಲ, ಬಿಸಿನೀರು ಜೊತೆಗೆ ಬಿಸಿನೀರು ಕುಡಿತೀನಿ. ಅದನ್ನು ಬಿಟ್ಟರೆ ಸ್ವಲ್ಪ ಬಾದಾಮಿಯನ್ನು ನೆನೆಸ್ಕೊಂಡು ಅದನ್ನು ತಿಂತೀನಿ ಅಷ್ಟೇ. ಬೆಳಗ್ಗೆ ನಾನು ಕಾಫಿ ಟೀ ಕುಡಿಯೋಲ್ಲ, ಆದರೆ ನಮ್ಮ ಮನೆಯವ್ರು ಕುಡಿತಾರೆ. ಹಾಗಾಗಿ ಚಪಾತಿ ತುಂಬ ಸಾಫ್ಟಾಗಿ ಬರಬೇಕು ಅಂತಂದರೆ ಒಂದು ಟಿಪ್ಸ್ ಹೇಳ್ತೀನಿ. ಚಪಾತಿಯನ್ನು ಒಸಿಬೇಕಾದ್ರೆ ಜೋಳದ ಹಿಟ್ಟನ್ನು ಸೇರಿಸ್ಕೊಂಡು ಚಪಾತಿ ಒಸಿಯೋದ್ರಿಂದ ತುಂಬಾ ಸಾಫ್ಟಾಗಿ ಚಪಾತಿ ಬರುತ್ತೆ. ಬೇಕಾದರೆ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೆಂಗೆ ಬಂತು ಅಂತೇಳಿ. ಹಾಗೆ ಇಲ್ಲಿ ಮೊಟ್ಟೆ ಪಲ್ಯ ಮಾಡೋದಕ್ಕೆ ನೋಡಿ ಒಂದು 6 ರಿಂದ 7 ಮೊಟ್ಟೆ ತೊಗೊಂಡಿದ್ದೀನಿ. ಹಾಗೆ ಒಂದು 4 ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ ಕೂಡ ಸಣ್ಣದಾಗಿ ಚಾಪ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕ್ಯಾರೆಟನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆಗಬೇಕು, ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ. ಆಗ ಮೊಟ್ಟೆ ಪಲ್ಯ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಈರುಳ್ಳಿ ಸ್ವಲ್ಪ ಕೆಂಪಗೆ ಫ್ರೈ ಆದಮೇಲೆ ನಾನಿಲ್ಲಿ ಕಟ್ ಮಾಡಿಟ್ಟಿರುವಂಥ ಕ್ಯಾರೆಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಕ್ಯಾರೆಟು ಸ್ವಲ್ಪ ನಿಧಾನ ಫ್ರೈ ಆಗೋದ್ರಿಂದ ಬೇಗನೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಫ್ರೈ ಮಾಡೋ ಟೈಮಲ್ಲಿ ಒಂಚೂರು ಸಾಲ್ಟನ್ನು ಸೇರಿಸ್ಕೊಬೇಕು. ಹಾಗೆ ಅರಿಶಿನ ಪುಡಿಯನ್ನು ಕೂಡ ಸೇರಿಸ್ಕೊಬೇಕಾಗುತ್ತೆ. ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು, ಕ್ಯಾರೆಟ್ ಸ್ವಲ್ಪ ಸಾಫ್ಟ್ ಆಗೋ ತನಕ. ಹಾಗೆ ಕ್ಯಾಪ್ಸಿಕಮ್ನ ಕೂಡ ಈಗ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಬೇಗನೆ ಫ್ರೈ ಆಗುತ್ತೆ, ಕ್ಯಾರೆಟ್ ಸ್ವಲ್ಪ ನಿಧಾನ. ಹಂಗಾಗಿ ಕ್ಯಾರೆಟ್ ಫಸ್ಟಿಗೆ ಹಾಕಿ ಕ್ಯಾಪ್ಸಿಕಮನ್ನು ಆಮೇಲೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ಇಲ್ಲಿ ತಗೊಂಡಿರುವಂಥ ಮೊಟ್ಟೆಯನ್ನು ಒಡೆದು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಮೊಟ್ಟೆ ಹಾಕಿದ್ಮೇಲೆ ಬಿಡೋಂಗಿಲ್ಲ, ನೀಟಾಗಿ ಕೈ ಆಡಿಸ್ತಾನೆ ಇರಬೇಕು. ಯಾಕೆ ಅಂದರೆ ಇಲ್ಲಾಂದರೆ ಬಾಣಲೆಗೆ ಪೂರ್ತಿ ಮೊಟ್ಟೆ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಕೈ ಆಡಿಸ್ಬೇಕು. ಹಾಗೆ ಇವತ್ತು ಸ್ವಲ್ಪ ಟ್ರಸ್ಟ್ದ ಕೆಲಸಗಳು ಕೂಡ ಇರೋದ್ರಿಂದ ಇದೆಲ್ಲ ಮುಗಿಸ್ಕೊಂಡು ಅಲ್ಲಿಗೂ ಕೂಡ ಹೋಗಬೇಕು. ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬ ದಿವಸ ಆಗಿತ್ತು ಫ್ರೆಂಡ್ಸ್ ಎಲ್ಲ ಭೇಟಿಯಾಗಿ. ತುಂಬಾ ಒಂದು ಕಾಮಿಡಿ ಎಲ್ಲ ಒಂದು ಕಡೆ ಸೇರಿದ್ರೆ ಏನಾಗುತ್ತೆ, ಒಬ್ಬೊಬ್ಬರು ಒಂದೊಂದು ಜೋಕ್ ಮಾಡ್ತಾ ಇದ್ದಾಗ ಹೆಂಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ಎಂಜಾಯ್ಮೆಂಟ್ ಮಾಡಿದ್ದೀವಿ ಅಂತೇಳಿ. ನೋಡಿ, ಈ ರೀತಿ ಮೊಟ್ಟೆನ ಹಾಕಿದ್ಮೇಲೆ ಕೈ ಬಿಡದೆ ನೀಟಾಗಿ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಕೈ ಆಡಿಸ್ಬೇಕು. ಕೈ ಆಡಿಸಿದ್ರೆ ನೋಡಿ ಈ ರೀತಿ ಮೊಟ್ಟೆ ಪಲ್ಯ ನಮಗೆ ರೆಡಿ ಆಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈ ರೀತಿ ಕ್ಯಾರೆಟನ್ನು ಸೇರಿಸಿ ಕೊಡೋದಾಗಿರ್ಬೋದು, ಇದ್ರ ಜೊತೆಗೆ ಬೀಟ್ರೂಟು ಅಂಥದ್ದನ್ನೆಲ್ಲ ಸೇರಿಸಿ ಮೊಟ್ಟೆ ಪಲ್ಯ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮಕ್ಕಳಿಗೆ ಬಾಕ್ಸಿಗೆ ಏನಾದರೂ ಕೊಡೋದಾದರೆ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ. ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾರ್ಮಲಾಗಿ ಮೊಟ್ಟೆ ಪಲ್ಯ ಎಲ್ಲರೂ ಮಾಡ್ತೀವಲ್ವ, ಆದರೆ ಈ ರೀತಿ ಸ್ವಲ್ಪ ತರಕಾರಿಗಳನ್ನು ಸೇರಿಸಿ ಮೊಟ್ಟೆ ಪಲ್ಯ ಮಾಡಿ. ಹೆಲ್ತ್ ಭಾಳನೇ ಮುಖ್ಯ ಈಗಿನ ಕಾಲದಲ್ಲಿ. ಹಾಗಾಗಿ ನಾವು ಎಷ್ಟೇ ಒಳ್ಳೆ ಫುಡ್ಡು ತಿಂತೀವಿ ಅಂತಂದರೂ ಎಲ್ಲದರಲ್ಲೂ ಕೆಮಿಕಲ್ ಸೇರಿಕೊಂಡಿದೆ. ಹಾಗಾಗಿ ಆದಷ್ಟು ತರಕಾರಿಗಳನ್ನು ಹೆಚ್ಚಾಗಿ ಉಪಯೋಗಿಸ್ಬೇಕು ನಮ್ಮ ಊಟದಲ್ಲಿ. ಹಾಗಾಗಿ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಇವತ್ತು ಮೊಟ್ಟೆ ಪಲ್ಯವನ್ನು ಚಪಾತಿ ಜೊತೆಗೆ ಸೈಡ್ ಡಿಶ್ ಆಗಿ ಮಾಡ್ಕೊಂಡಿದ್ದೀನಿ. ಖಂಡಿತ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ. ಪ್ರತಿಯೊಬ್ಬರು ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಪ್ರತಿಯೊಬ್ಬರು ಟ್ರೈ ಮಾಡಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಲೇಬೇಡಿ. ಹಾಗೆ ಈ ವಿಡಿಯೋ ಒಂಚೂರಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ತಾಲೂಕಿಂದ ಬಂದಿದ್ದೀನಿ ಮೇಡಮ್. ಇವ್ರು ಯಾರು ಗೊತ್ತಾ ಫ್ರೆಂಡ್ಸ್, ನಮ್ಮ ಹಾಸನ ಜಿಲ್ಲೆಯಲ್ಲಿ ರೈತ ಘಟಕದಲ್ಲಿರುವಂಥ ಮಹಿಳಾ ಅಧ್ಯಕ್ಷರು. ಇವತ್ತು ಬೆಂಗಳೂರು ಬಂದಿದ್ದಾರೆ, ಹಾಗಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬ ಫೇಮಸ್ ಪರ್ಸನ್ ಇವರು. ತುಂಬ ವರ್ಷಗಳಿಂದ ರೈತ ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ. ತುಂಬ ಒಂದು ಒಳ್ಳೆ ಮನಸ್ಸಿರುವಂಥ, ಮುಗ್ಧ ಮನಸ್ಸಿರುವಂಥ ಹೆಣ್ಮಗಳು. ತುಂಬಾ ಖುಷಿ ಆಗುತ್ತೆ ಇವತ್ತು ನಿಮ್ಮ ಜೊತೆ ಇವ್ರನ್ನ ಭೇಟಿ ಮಾಡಿಸ್ತಾ ಇರೋದಕ್ಕೆ. ಹಾಗೆ ಇಲ್ಲೊಬ್ರು ಇದ್ದಾರೆ ನೋಡಿ, ಅವರು ಬರ್ತಾರೆ. ಸ್ವಲ್ಪ ಶೈನೇಜ್ ಅಷ್ಟೇ. ಅವ್ರು ಮಾತಾಡೋಕೆ ಬಿಟ್ಟರೆ ಮತ್ತೆ ಯೂಟ್ಯೂಬರ್ ಫುಲ್ ಅವ್ರದ್ದೇ ಇರುತ್ತೆ ವಿಡಿಯೋ. ಮತ್ತೆ ಹೇಳಿ ಮೇಡಮ್. ನಮ್ಮೂರಲ್ಲಿ ಬೆಣ್ಣೆ ಅಂದರೆ ತುಂಬ ಚೆನ್ನಾಗಿರ್ತದೆ ಮೇಡಮ್. ಹಸಿನ ಬೆಣ್ಣೆ ಬೇಕು, ಎಮ್ಮೆ ಬೆಣ್ಣೆ ಬೇಕು, ತುಂಬ ಚೆನ್ನಾಗಿರ್ತದೆ. ನಿಮಗೂ ಬೇಕಾದ್ರೆ ತಂದು ಕೊಡ್ತೀನಿ. ಮತ್ತೆ ಕೊಬ್ಬರಿ ಎಣ್ಣೆ, ಕೈ ಎಣ್ಣೆ ತುಂಬ ಫೇಮಸ್ ಮೇಡಮ್. ನಾವು ತಂದು ಕೊಡ್ತೀನಿ ಮೇಡಮ್. ನೆಕ್ಸ್ಟ್ ಬಂದಾಗ ತಗೊಂಬರ್ತೀನಿ ಮೇಡಮ್. ನೀವೆಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ನಮ್ಮೂರ ಕಡೆ ಬೆಣ್ಣೆ ತಗೊಂಬರ್ತೀನಿ ಮೇಡಮ್. ಕೊಬ್ಬರಿ ಎಣ್ಣೆ, ಕೈ ಎಣ್ಣೆ, ಚನ್ನರಾಯಪಟ್ಟಣದಿಂದ ಅರಳು ಬೇಯಿಸ್ಬಿಟ್ಟು ಆಡಿಸೋದು ಚೆನ್ನಾಗಿರ್ತದೆ. ಚನ್ನರಾಯಪಟ್ಟಣದಿಂದ ಬೆಣ್ಣೆ ತಂದು ಕೊಡ್ತಾರಂತೆ ಎಲ್ರಿಗೂ. ಆ ಬೆಣ್ಣೆನ ಯೂಟ್ಯೂಬಲ್ಲಿ ಕಾಯಿಸಿ ವಿಡಿಯೋ ಮಾಡಿ ಹಾಕ್ತೀನಿ. ಖಂಡಿತ ನೀವೆಲ್ಲ ನೋಡಿ ಸಪೋರ್ಟ್ ಮಾಡಬೇಕು. ಅದಕ್ಕೋಸ್ಕರ ನೆಕ್ಸ್ಟ್ 10ನೇ ತಾರೀಕು ಲೈವ್ ಬಿಟ್ಟಿಲ್ಲ. ನಮಸ್ಕಾರ ಶುಭಂ. ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡ್ತಾರೆ. ಅದು ತುಪ್ಪ ಬೇರೆ ಮನೆ ಬೆಣ್ಣೆ ತಗೋ ಬರ್ತೀನಿ ಅಂತ ಹೇಳ್ತಾರೆ. ಬೆಣ್ಣೆ ತರ್ತೀನಿ ಮೇಡಮ್. ಹಂಗಾಗಿ ಖಂಡಿತ ಚನ್ನರಾಯಪಟ್ಟಣ ನನಗೊಂದು 2 ಸೇರ್. ಇಲ್ಲಿದ್ದಾರೆ ನೋಡಿ ಉಪೇಂದ್ರ ಅಭಿಮಾನಿ. ಇವ್ರೊಂಥರ ಮಾಯಾವತಿ ಇದ್ದಂಗೆ ಆಕಕ್ಕೆ ವಿಡಿಯೋ ಮಾಡ್ತಿರೋದು. ನಮ್ಮ ಮನೇಲಿ ತುಪ್ಪ ಬೇರೆ ಖಾಲಿಯಾಗಿದೆ. ಹಂಗಾಗಿ ಮೇಡಮ್ಗೆ ಹೇಳ್ತಾ ಇದ್ದೀನಿ, ಒಳ್ಳೆ ಶುದ್ಧವಾದಂಥ ಒಳ್ಳೆ ಶುದ್ಧವಾಗಿರುವಂಥ ಬೆಣ್ಣೆ ತಗೊಬನ್ನಿ. ಚನ್ನರಾಯಪಟ್ಟಣದಿಂದ ಬೆಣ್ಣೆ ತಂದು ಕೊಡ್ತಾರಂತೆ ಎಲ್ರಿಗೂ. ಆ ಬೆಣ್ಣೆನ ಯೂಟ್ಯೂಬಲ್ಲಿ ಕಾಯಿಸಿ ವಿಡಿಯೋ ಮಾಡಿ ಹಾಕ್ತೀನಿ. ಖಂಡಿತ ನೀವೆಲ್ಲ ನೋಡಿ ಸಪೋರ್ಟ್ ಮಾಡಬೇಕು. ಅದಕ್ಕೋಸ್ಕರ ನೆಕ್ಸ್ಟ್ 10ನೇ ತಾರೀಕು ಲೈವ್ ಬಿಟ್ಟಿಲ್ಲ. ನಮಸ್ಕಾರ ಶುಭಂ. ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡ್ತಾರೆ. ಅದು ತುಪ್ಪ ಬೇರೆ ಮನೆ ಬೆಣ್ಣೆ ತಗೋ ಬರ್ತೀನಿ ಅಂತ ಹೇಳ್ತಾರೆ. ಬೆಣ್ಣೆ ತರ್ತೀನಿ ಮೇಡಮ್. ಹಂಗಾಗಿ ಖಂಡಿತ ಚನ್ನರಾಯಪಟ್ಟಣ ನನಗೊಂದು 2 ಸೇರ್. ಇಲ್ಲಿದ್ದಾರೆ ನೋಡಿ ಉಪೇಂದ್ರ ಅಭಿಮಾನಿ. ಇವ್ರೊಂಥರ ಮಾಯಾವತಿ ಇದ್ದಂಗೆ ಆಕಕ್ಕೆ ವಿಡಿಯೋ ಮಾಡ್ತಿರೋದು. ನಮ್ಮ ಮನೇಲಿ ತುಪ್ಪ ಬೇರೆ ಖಾಲಿಯಾಗಿದೆ. ಹಂಗಾಗಿ ಮೇಡಮ್ಗೆ ಹೇಳ್ತಾ ಇದ್ದೀನಿ, ಒಳ್ಳೆ ಶುದ್ಧವಾದಂಥ ಒಳ್ಳೆ ಶುದ್ಧವಾಗಿರುವಂಥ ಬೆಣ್ಣೆ ತಗೊಬನ್ನಿ ಕಾಯಿಸ್ಬೇಕು ಅಂತೇಳಿ. ಏನಾಗಲ್ಲ, ಹೌದಾ ಫ್ರೆಂಡ್ಸ್? ಎಮ್ಮೆ ತುಪ್ಪ ತಿನ್ಬಾರ್ದಾ? ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ವೀಕ್ನೆಸ್ ಇರೋರಿಗೆ, ಸಣ್ಣಕ್ಕಿರೋ ಅಂತ ದೇಹಕ್ಕೆ ಎಮ್ಮೆ ಬೆಣ್ಣೆ ತಿಂದ್ರೆ ಮೈ ಎಲ್ಲ ಆರೋಗ್ಯ ತುಂಬಾ ಚೆನ್ನಾಗಿ ವೀಕ್ನೆಸ್ ಇದೆ ನನಗೂ, ಸ್ವಲ್ಪ ಲೋ ಬಿ ಪಿ. ಎಮ್ಮೆ ಬೆಣ್ಣೆ ತಿನ್ನಿ ಮೇಡಮ್. ತರ್ತೀನಿ. ಎಮ್ಮೆ ಬೆಣ್ಣೆ ತುಪ್ಪ ತಿನ್ನಿ, ತೊಟ್ಟು ಸಗಣಿ ಹಾಕ್ಬೇಕು. ಆಯ್ತು ಮೇಡಮ್. ಎಂತದ್ದು ಹೇಳ್ತಾ ಇದಾರೆ ನೋಡಿ. ಸ್ವಲ್ಪ ಸಗಣಿ ಹಾಕ್ಬೇಕಂತೆ. ಸುಮ್ಮನೆ ತಮಾಷೆಗೆ ಅಂದಾರೆ ಅವರು ಅಷ್ಟೇ, ತಮಾಷೆಗಾಗಿ ಅಷ್ಟೇ. 10ನೇ ತಾರೀಕಿಗೆ ಬರ್ತೀನಿ, ತಗೊಂಬರ್ತೀನಿ. ಎಲ್ಲಾನು ನೀವೇನು ಹೇಳ್ತೀರಾ ಅದೆಲ್ಲ ತಗೊಂಡು ಬರ್ತೀನಿ. ನಾವು ಇವ್ರ ಜಾತ್ರೆಗೆ ಹೋಗ್ತಾ ಇದ್ದೀವಿ. 13ನೇ ತಾರೀಕು ಜಾತ್ರೆ ಇದೆ ಚನ್ನರಾಯಪಟ್ಟಣದಲ್ಲಿ. ಅಲ್ಲಿ ಕೂಡ ಹೋಗ್ತಾ ಇದ್ದೀವಿ. ಅಲ್ಲಿ ಏಲಕ್ಕಿ ಕೊಟ್ಟಿದ್ದೀನಿ. ಏಲಕ್ಕಿ ಟೀ ಕುಡಿತಾ ಇದೀವಿ ಫ್ರೆಂಡ್ಸ್. ಅದಕ್ಕೆ ನೋಡಿ ಹೆಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ. ಇವರು ಟೀ ಕುಡಿಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿಲ್ಲ. ಯಾಲಕ್ಕಿ ಟೀ ಮೇಡಮ್. ಏಲಕ್ಕಿ ಅಂತ ಹಾಲಲ್ಲಿ ಏಲಕ್ಕಿ ಹಾಕಿ ಟೀ ಮಾಡ್ಕೊಡಿ. ಸಲಮಿ ಮಾಡಿ ಹಾಲಲ್ಲಿ ಏಲಕ್ಕಿ ಹಾಕಿ ಟೀ ಮಾಡಿ. ಏಲಕ್ಕಿ 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 ಮೇಡಮ್. ನೋಡಿ ಹಿಂಗಿರುತ್ತೆ. ಇಲ್ಲಿ ಹೇಳಿ, ಕಾಮಿಡಿ ಕಲಾಡಿಗಳಲ್ಲಿ ಇವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಜಸ್ಟ್ ಮಿಸ್ ಆಗೋಯ್ತು ಕಪ್ಪು. ಈಗ ನೆಕ್ಸ್ಟ್ ಸೀಸನ್ಗೆ ನೋಡಿ ಇವರು ಕೂಡ ಕಟ್ಟಪ್ಪ. ಇವರು ಕಟ್ಟಪ್ಪ ಅದರಲ್ಲಿ ಏನಾದ್ರು ಅವರು ಇವ್ರಿಗೂ ಕಾಮಿಡಿ ಸೆಲೆಕ್ಷನ್ ಆಗಿದೆ. ಡಬಲ್ ಆಕ್ಟಿಂಗ್ ಅವರು 2 in 1 ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ಟೀ ಕುಡಿಯಕ್ಕೆ ಬಿಡಿ.
ಹಾಲಲ್ಲಿ ಏಲಕ್ಕಿ ಮಾಡಿ ತೇಟಿ ಎಲ್ಲ ಕುಡಿತಾ ಇದ್ದಾರೆ. ಮೇಡಮ್ ಏಲಕ್ಕಿ ಕಾಯಿ ಅಂತ ಹೇಳಿ ಇಲ್ಲ ಈ ಪ್ರೇಮಮ್ಮ ನೋಡ್ರೆ ಎಮ್ಮೆದು ಅಂತಾರೆ ನೋಡ್ರೆ ಏಲಕ್ಕಿ ಅಂತೀಯ. ಏಲಕ್ಕಿ ಎಮ್ಮೆ ಬೆಣ್ಣೆ ನಮ್ಮ ಕಡೆ ಜಾಸ್ತಿ ಸಿಗ್ತಿದೆ, ಅದಕ್ಕೆ ಎಮ್ಮೆ ಬೆಣ್ಣೆ ತುಪ್ಪದ, ಅದಕ್ಕೆ ನಿಮ್ಗೆ ಯಾವ್ದು ಬೇಕು ಅಂತ ಕೇಳಿದ್ದೆ ಸರ್. ಕೈಯಲ್ಲಿ ಟೀ ಜೊತೆಗೆ ನೋಡಿ ಫ್ರೆಂಡ್ಸ್ ಏನೆಲ್ಲ ತಗೊಂಡ್ಬಂದಿದ್ದಾರೆ. ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಮೇಡಮ್, ಇದು ಆಲೂಗಡ್ಡೆ ಬೋಂಡ, ಹಸಿಮೆಣಸಿನಕಾಯಿ ಬಜ್ಜಿ, ಇದು ವಡೆ. ವಡೆ ತುಂಬಾ ಚೆನ್ನಾಗೈತೆ. ನಮ್ಮ ಸರ್ ಹೋಗಿ ತಗೊಂಡ್ಬಂದ್ರು ಈಗ. ಸಬ್ಸಿಗೆ ಸೊಪ್ಪಾಕ್ ಮಾಡಿರೋದು ಬೋಂಡ. ಕಟಪನು ಇವರು ಹೋಗಿ ತಗೊಂಡ್ಬಂದಿರೋದು ಬೋಂಡ ಬಜ್ಜಿ. ಎಲ್ಲಿಂದ ತಗೊಂಡ್ಬಂದ್ರಿ? ತುಂಬಾ ಚೆನ್ನಾಗಿದೆ ಸರ್. ಎಲ್ಲಿಂದ ತಗೊಂಡ್ಬಂದ್ರಿ ಸರ್? ಎಲ್ಲಿಂದ ಚನ್ನರಾಯಪಟ್ಟಣದಿಂದ ಬಸ್ ಸ್ಟಾಪ್ ಅದು. ಸರ್ ನಮ್ಮೂರಿಗೆ ಹೋಗಿದ್ರ? ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್ ನಮ್ಮೂರಲ್ಲಿ. ನಮ್ಮ ಚನ್ನಪಟ್ಟಣ ಫೇಮಸ್. ಒಬ್ಬ ಯಪ್ಪ ಇದ್ದ ಮಾಸ್ಟ್ರು ಹಿಂಗ್ ಹೊಡೆದು ಆಗ್ತಾ ಇದ್ದ ವಡೆನ ಹೊಡೆದ್ಬಿಟ್ಟು ಹಿಂಗ್ ಆಗ್ತಿದ್ದ ಎಣ್ಣೆಗೆ. ಅವನ ಹತ್ರ ಸ್ಪೆಷಲ್ ಆಗಿ ಸಿಗುತ್ತೆ ಅಂತ ಚನ್ನರಾಯಪಟ್ಟಣಕ್ಕೆ ಹೋಗಿದ್ದೀನಿ ಆ ವಡೆಗೋಸ್ಕರ. ಫೇಮಸ್ ಆ ವಡೆ ತೋರ್ಸಕ್ಕ. ಯಾವ್ದಪ್ಪ ಅದೇ ಇದಾ? ಮಾಸ್ಟ್ರಿಗೆ ಒಂದು ಕೈ ಇಲ್ಲ, ಈ ವಡೆ ಇಲ್ಲಿ